ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಇದು ನಿಮ್ಮ ಮೆಚ್ಚಿನ ಡಾಕ್ಟರ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಡಾಕ್ಟರ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಶೇಷ ಸುದ್ದಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಿತ್ರ ಸಾಯಿಬಣ್ಣ. ಸ್ನೇಹಿತರೆ, ಇವತ್ತಿನ ಒಂದು ಸುದ್ದಿಯಲ್ಲಿ ರಾಯಚೂರು ಜಿಲ್ಲೆ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ರಾಯಚೂರು ಜಿಲ್ಲೆ ನವೆಂಬರ್ 1, 1956ರಂದು ರಾಜ್ಯ ಮರು ಸಂಘಟನೆಯಾಗುವವರೆಗೂ ಹೈದರಾಬಾದ್ ರಾಜ್ಯದಲ್ಲಿ ಒಂದು ಭಾಗವಾಗಿತ್ತು. ಜಿಲ್ಲೆಯ ದಾಖಲೆ ಇತಿಹಾಸವನ್ನು 3ನೇ ಕ್ರಿಸ್ತಪೂರ್ವ ಶತಮಾನದ ಅಶೋಕನ 3 ಚಿಕ್ಕ ಶಿಲಾಶಾಸನಗಳು ಈ ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರುವ ಮಸ್ಕಿ ಮತ್ತು ಕೊಪ್ಪಲ ಸಮೀಪದ 12ರಲ್ಲೂ ಕಂಡುಬರುತ್ತವೆ ಎಂದು ಈ ಪ್ರದೇಶವು ಮಹಾನ್ ಮೌರ್ಯ ರಾಜ್ಯ ಅಶೋಕನ 273 ಮತ್ತು 236ನೇ BC ಆಡಳಿತದಲ್ಲಿ ಸೇರಿದೆ ಎಂದು ಸಾಬೀತುಪಡಿಸುತ್ತದೆ. ಆ ಸಮಯದಲ್ಲಿ ಈ ಪ್ರದೇಶವು ಅಶೋಕನ ವೈಸ್ರಾಯ್ ಅಥವಾ ಮಹಾಮಾತ್ರ ಆಡಳಿತದಲ್ಲಿದ್ದು, ಕ್ರಿಶ್ಚಿಯನ್ ಯುಗದ ಆರಂಭದಲ್ಲಿ ಜಿಲ್ಲೆಯು ಶಾತವಾಹನಗಳ ಸಾಮ್ರಾಜ್ಯದ ಭಾಗವಾಗಿದೆ ಎಂದು ಕಾಣುತ್ತದೆ. ರಾಯಚೂರು ಎಂಬ ಹೆಸರಿನ ಮೊದಲಿನಿಂದಲೂ ಅನೇಕ ಗ್ರಾಮಸ್ಥರು ಈ ಸ್ಥಳಕ್ಕೆ ಇನ್ನೂ ಕರೆ ನೀಡುತ್ತಿದ್ದರು. ಇದನ್ನು ಸಾಮಾನ್ಯವಾಗಿ ರಾಯಚೂರು ಎಂದು ಕನ್ನಡದಲ್ಲಿ ಬರೆಯಲಾಗಿದೆ ಮತ್ತು ಉಚ್ಚರಿಸಲಾಗುತ್ತದೆ. ಗಣನೀಯ ಪುರಾತನವಾದ ಈ ಸ್ಥಳದ ಹೆಸರು 12ನೇ ಶತಮಾನದಷ್ಟು ಹಿಂದೆಯೇ ಗುರುತಿಸಬಹುದಾಗಿದೆ. ಡಾಕ್ಟರ್ PB ಹೊಯ್ಸಳ್ ರಾಜ್ ವಿಷ್ಣುವರ್ಧನನ್ನು ವಶಪಡಿಸಿಕೊಂಡ ಕೋಟೆಗಳಲ್ಲಿ ಒಂದಾದ ರಾಯಚೂರು ಕೋಟೆಯನ್ನು ಗಮನಿಸಿದ ದೇಸಾಯಿ ಕನ್ನಡದಲ್ಲಿನ 3 ಹೊಯ್ಸಳ ಶಾಸನಗಳಲ್ಲಿ ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಹುಲ್ಲೇರಾದಲ್ಲಿ ಪತ್ತೆಯಾದ ಈ 3 ಶಾಸನಗಳಲ್ಲಿ ಎಲಿಗ್ರಫಿಯ ಕಾರ್ನಾಟಿಕ್ ಸಂಪುಟ V40 ಮತ್ತು 1902ರಲ್ಲಿ ಬೇಲೂರು 193 ಎಂದು ಗುರುತಿಸಲಾಗಿದ್ದು, ಇದು 1161ರ ಕ್ರಿಸ್ತಕ ಮತ್ತು ಹೊಯ್ಸಳ ನರಸಿಂಹ ಪ್ರದೇಶವನ್ನು ಒಳಗೊಂಡಿದೆ. ವಿಷ್ಣುವರ್ಧನ ಸಾಮ್ರಾಜ್ಯದ ಉತ್ತರದ ಗಡಿಯಾಗಿ ಪೆಡೋರ್, ಕೃಷ್ಣ ನದಿ ಮತ್ತು ರಾಚೌರ ವಿಷ್ಣುವರ್ಧನರಿಂದ ಇನ್ನೂ ಒಂದು ಯುವಕನಾಗಿದ್ದ ಸ್ಥಳದಲ್ಲಿ ಒಂದಾಗಿದೆ. ಪ್ರಸ್ತುತ ಮಾಂಡ್ಯ ಜಿಲ್ಲೆಯ ನಾಗಮಂಗದ ತಾಲೂಕಿನ ಹಾಸ್ತಾನದಲ್ಲಿ ಪತ್ತೆಯಾಗಿರುವ ಈ ಶಾಸನಗಳಲ್ಲಿ 2ನೇದು ಎಗ್ರಾಫಿಫಿಯ ಕಾರ್ನಾಟಿಕ್ ಸಂಪುಟ 1898ರಲ್ಲಿ ನಾಗಮಂಗಲ 70ರ ಸಂಖ್ಯೆಯನ್ನು ಹೊಂದಿದೆ ಮತ್ತು ಹೊಯ್ಸಳ ವೀರಬಲ್ಲಾಳ ಆಳ್ವಿಕೆ ಸಮಯದಲ್ಲಿ 1178 ADಯಲ್ಲಿ ಉಲ್ಲೇಖಿಸಲಾಗಿದೆ. ಪರ್ಮಮಾನ ಅಂದರೆ ಫೆರ್ಮಾ ಪ್ಲಸ್ ನ ರಾಚೌರ ವಿಷ್ಣುವರ್ಧನನ ಗಂಟೆಕ್ಕಿ ಹೊಡೆದ ಹಲವಾರು ಕೋಟೆಗಳಲ್ಲಿ ಒಂದಾಗಿದೆ. ಈ ಲಿಥಿಕ್ ದಾಖಲೆ